ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಯಾರ್ದು? ರೇಣುಕಾ ಸ್ವಾಮಿದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಟೆಕ್ನಿಕಲ್ ಸಾಕ್ಷ್ಯ, ಪ್ರತ್ಯಕ್ಷ ಸಾಕ್ಷ್ಯವನ್ನು ಸಂಗ್ರಹ ಮಾಡಿದ್ದಾರೆ. ಆ್ಯಂಡ್ ಸಾಂದರ್ಭಿಕ ಸಾಕ್ಷ್ಯ, ಮೆಡಿಕಲ್ ಸಾಕ್ಷ್ಯಕ್ಕೆ ಒತ್ತನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಮರಣೋತ್ತರ ಪರೀಕ್ಷೆ ಸಂಪೂರ್ಣ ವಿಡಿಯೋವನ್ನು ಚಿತ್ರೀಕರಣ ಮಾಡಿಕೊಂಡಿದ್ದಾರೆ. ಇದನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗುತ್ತೆ. ತನಿಖಾಧಿಕಾರಿ ಮುಂದೆ 1.5 ಗಂಟೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ತನಿಖಾಧಿಕಾರಿ ಕೂಡ ಇರಬೇಕು ಪೋಸ್ಟ್ ಮಾರ್ಟಮ್ ಮಾಡುವಾಗ. ಮರಣೋತ್ತರ ಪರೀಕ್ಷೆ ವರದಿ, ವಿಡಿಯೋ ರೆಕಾರ್ಡ್, ಹೈ ವಿಟ್ನೆಸ್ ಆಗುತ್ತೆ. ಅದನ್ನು ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆ HOD ನೇತೃತ್ವದಲ್ಲಿ ನಡೆದಂಥ ಪರೀಕ್ಷೆ. ಗೌರ್ಮೆಂಟ್ ಡಾಕ್ಟರೇ ಆಗಬೇಕಾದಕ್ಕೆ ಡಾಕ್ಟರ್ ವೆಂಕಟರಾಘವನ್ ಮತ್ತು ಡಾಕ್ಟರ್ ಪ್ರದೀಪ್ ಅದರ ನೇತೃತ್ವವನ್ನು ವಹಿಸಿರ್ತಾರೆ ಡಾಕ್ಟರ್ಗಳು. ಅದಾದ ನಂತರ ಡಾಕ್ಟರ್ ಪ್ರದೀಪ್ ಕೂಡ ಕೊಲೆಗೆ ಸಾಕ್ಷಿಯಾಗಿ ಪರಿಗಣನೆ ಅವರು ಬರ್ತಾರೆ. ಏನೆಲ್ಲ ಆಗಿದೆ ಅಂತ ಅವರು ಕೋರ್ಟ್ ಮುಂದೆ ಹೇಳಬೇಕಾಗುತ್ತೆ. ರೇಣುಕಾಸ್ವಾಮಿ ಮೃತದೇಹದ ಮೇಲೆ 16 ಗಾಯದ ಗುರುತು ಪತ್ತೆಯಾಗಿದೆ. 16 ಕಡೆ ಗಾಯ ಆಗಿದೆ. ಮರ್ಮಾಂಗಕ್ಕೂ ಪೆಟ್ಟು ಬಿದ್ದಿರೋ ಬಗ್ಗೆ ಉಲ್ಲೇಖವಾಗಿದೆ ಮೆಡಿಕಲ್ ರಿಪೋರ್ಟ್ನಲ್ಲಿ. ಅದಾದ ನಂತರ ತೀವ್ರ ಹಲ್ಲೆಯಿಂದ ಮೂಳೆ ಮುರಿದೋಗ್ಬಿಡುತ್ತೆ ಹೊಡೆದ ಫೋರ್ಸ್ಗೆ. ಆ ಮೂಳೆಗಳು ಚುಚ್ಚಿಕೊಂಡು ಮುರಿದೋಗಿರೋ ಮೂಳೆ ಒಳಗೆ ಚುಚ್ಚಿದ ಕಾರಣಕ್ಕಾಗಿ ಕೂಡ ಅವರು ಸತ್ತೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಮೆಡಿಕಲ್ ರಿಪೋರ್ಟ್ನಲ್ಲಿ ಹೊರಗೆ ಬರ್ತಾ ಇದೆ. ಓಕೆ, ದರ್ಶನ್ ಸುದ್ದಿ ಆಯಿತು ಇವತ್ತು ರಾಜ್ಯದಲ್ಲಿ. ಓಕೆ, ನಿಮ್ಗೆ ಅರ್ಥ ಆಯ್ತಲ್ಲ. ಈಗ ಓರ್ವ ಆರೋಪಿ ಅಂತ ಹೇಳಿದಾಗ, ಅದು ಕೂಡ ಕೊಲೆ ಆರೋಪಿ ಅಂತ ಹೇಳಿದಾಗ ನೀವು ಅವರಿಗೆ ರಾಜಾತಿಥ್ಯ ಕೊಡುವ ಹಾಗಿಲ್ಲ. ನೀವು ಅದಕ್ಕೆ ಹೇಳಬಹುದು ಕೆಲವರೆಲ್ಲ. ಹಾಗಂತ ದರ್ಶನ್ ವಿರೋಧಿ ಅಥವಾ ದರ್ಶನ್ಗೆ ವಿರೋಧ ಅಂತಲ್ಲ. ನೋಡಿ, ಈಗ ದರ್ಶನ್ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಹಿಂದೆ, ಅದು ಇದಕ್ಕೆ ಲೆಕ್ಕಕ್ಕೆ ಬರೋದಿಲ್ವ ಅಂತ ನೀವು ಕೇಳ್ಬೋದು. ಹಂಗಾಗಲ್ಲ. ನೋಡಿ, ವೀರಪ್ಪನಿಗೆ ದೇವಸ್ಥಾನ ಕಟ್ಟಿದ್ದಾರೆ ಮಲೆಮಹದೇಶ್ವರದಲ್ಲಿ. ಗೊತ್ತಾ ನಿಮಗೆ? ದೇವಸ್ಥಾನ ಕಟ್ಟಿದ್ದಾರೆ ವೀರಪ್ಪನಿಗೆ. ವೀರಪ್ಪನ್ ಅಲ್ಲಿಯ ಲೋಕಲೈಟ್ ಜನಗಳಿಗೆ ಕೈ ತುಂಬ ಹಣ ಕೊಡ್ತಾ ಇದ್ದ. ಆ ಮಕ್ಕಳನ್ನು ಶಾಲೆಗೆ ಸೇರಿಸ್ತಾ ಇದ್ದ. ಓಕೆ, ಅವ್ರು ಕೇಳ್ಬೋದು, ಆನೆ ಕೊಂದಿರ್ಬೋದು, ಯಾವುದೋ ಪೊಲೀಸನ್ನು ಕೊಂದಿರ್ಬೋದು, ನಮಗೊಳ್ಳೆಯವನಾಗಿದ್ದ ಅಂತ ಹೇಳ್ಬೋದು. ಹಂಗಾಗಲ್ಲ. ಈ ಕಾಡನ್ನು ಉಳಿಸ್ಕೊಳ್ಳೋದಕ್ಕೆ ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡುತ್ತೆ. ಕಾಡು ಉಳಿಸಿ ಆಮೇಲೆ ಸಸಿ ಬೆಳೆಸಿ ಇದೆಲ್ಲ ಮಾಡುತ್ತೆ. ವೀರಪ್ಪನ ಗಂಧದ ಮರಗಳನ್ನು ಕಡಿತಾ ಇದ್ದ ಬಿಟ್ಟರೆ ಉಳಿದವರು ಯಾರು ಕೂಡ ಮುಟ್ಟೋಕೆ ಹೋಗ್ತಾ ಇರಲಿಲ್ಲ ಕಾಡನ್ನು. ಈಗ ವೀರಪ್ಪನ ಸತ್ರಂತ್ರ ಕಾಡು ನಾಶ ಆಗ್ತಾ ಇದೆ. ಗೊತ್ತಾ ನಿಮಗೆ? ಹಾಗಂತ ವೀರಪ್ಪನ ವನ ಮಹೋತ್ಸವದ ರಾಯಭಾರಿ ಮಾಡೋಕ್ಕಾಗತ್ತಾ? ಅವನಿರುವಾಗ ಕಾಡು ಚೆನ್ನಾಗಿತ್ತು ಅಂತೇಳಿ? ಹಂಗಾಗಲ್ಲ. ಆರೋಪ ಬಂದಾಗ ಏನೆಲ್ಲ ಕಾನೂನುಗಳಿದೆ ಅದನ್ನೇ ಕೊಡಬೇಕಾಗತ್ತೆ. ಹಾಗೇನೇ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಒಳಗೋಗಿರುವಂಥದ್ದು. ಸೊ ಹಾಗಾಗಿ ಅವರಿಗೆ VIP ಟ್ರೀಟ್ಮೆಂಟ್ ಕೊಡುವಾಗಿಲ್ಲ. ಆಮೇಲೆ ಕೋರ್ಟ್ ಕೂಡ ಕೊಡೋದಿಲ್ಲ. ಇತ್ತೀಚೆಗೆ ಏನಾಯಿತು, ಅವರ ಲಾಯರ್ಗಳು ನೋಡಿ ಅವರಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ರು. ಆಗ ಏನಾಯಿತು, ಕೋರ್ಟ್ ಕೂಡ ಏನು ಹೇಳ್ತು, ಹೌದಾ ತೊಂದರೆ ಆಗ್ತಾ ಇದೆ ಅವರಿಗೆ, ಹಾಗಿದ್ರೆ ಒಂದು ಕೆಲಸ ಮಾಡಿ, ಅವ್ರಿಗೆ ಏನೆಲ್ಲ ಕೊಡ್ತಿರೋ ಒಂದು ಕ್ಯಾಮ್ರಾ ಮುಂದೆ ಶೂಟ್ ಮಾಡಿ ಕೊಡಿ ಅಂತೇಳಿ. ಅಲ್ಲಿ ತನಕ ಅವ್ರಿಗೆ ಮಲಗಬೇಕಾದ್ರೆ ಒಂದು ಏನು ದಿಂಬೆಲ್ಲ ಕೊಡ್ತಾಯಿದ್ರು. ಈಗ ಅದು ಕೊಡೋಂಗಿಲ್ಲ. ಯಾಕಂದರೆ ಕ್ಯಾಮ್ರಾದಲ್ಲಿ ಕಂಡು ಬಂದರೆ ಕೋರ್ಟ್ ಮತ್ತೆ ಬೈಯುತ್ತೆ. ಎನಿವೆ, ಈಗ ಏನು ಮಾಡಿದ್ರು ಅವರು, ನೇರವಾಗಿ ನನಗೆ ಸಾಕಾಗ್ತಿಲ್ಲ ಸರ್ ಅಂತ ಹೇಳ್ಬೋದು. ಇಲ್ಲಿ ಊಟ ಸರಿಯಾಗ್ತಿಲ್ಲ ನನಗೆ, ದಯವಿಟ್ಟು ಒಂದು ಒಳ್ಳೆ ಊಟ ಕೊಡಿ. ಒಳ್ಳೆ ಊಟ ಬೇಡ, ಮನೆಯಿಂದ ಡೈಲಿ ತಂದು ಊಟ ಮಾಡೋಂಗೆ ಮಾಡಿ ಅಂತೇಳಿ. ಆದರೆ ಕೊಲೆ ಆರೋಪಿಗಳಿಗೆ ಕೊಡೋದಿಲ್ಲ. ಇನ್ಯಾವುದೋ ಆರೋಪದಲ್ಲಿ ಸಿಕ್ಕಾಕೊಂಡಿದ್ದವರಿಗೆ ಕೊಡ್ತಾರೆ. ಈಗ ಏನಾಗಿದೆ ಬನ್ನಿ ಇದರ ಬಗ್ಗೆ ಹೇಳ್ತೀನಿ. ದರ್ಶನ್ಗೆ ಪ್ರಾಬ್ಲಮ್ ಆಗ್ತಿರೋದು ಏನು? ದರ್ಶನ್ ಒದಾಡ್ತಾ ಇದ್ದಾರಂತೆ ಒಳಗಡೆ. ಯಾವ ಕಾರಣಕ್ಕೆ? ದರ್ಶನ್ ಜೈಲು ಊಟ ಮಾಡಲಾಗದೆ ಕಂಗಾಲಾಗಿದ್ದಾರೆ. ನೋಡಿ, 2011ರಲ್ಲಿ ಅವರು ಜೈಲಿಗೆ ಹೋದಾಗ ಇನ್ನೂ ಕೂಡ ಅವರು ಸೂಪರ್ ಸ್ಟಾರ್ ಆಗಿರಲಿಲ್ಲ. ಆಗ ಸ್ವಲ್ಪ ಮ್ಯಾನೇಜಬಲ್ ಆಗಿತ್ತು. ಆಮೇಲೆ ಈಗಲೂ ಕೂಡ ದರ್ಶನ್ ಅವರಿಗೆ ಏನು ಡೌನ್ ಟು ಅರ್ತ್ ಮೈಂಡ್ಸೆಟ್ ಇದೆ. ಆದರೆ ಏನಾಗಿದೆ, 10 ವರ್ಷ ಆಯ್ತಲ್ಲ, ದೊಡ್ಡ ಸ್ಟಾರ್ ಆದ ನಂತರ ಹಳೆಯ ಕಾಲದ ಊಟ ಸಾಕಾಗ್ತಾ ಇಲ್ಲ, ಸರಿ ಆಗ್ತಾ ಇಲ್ಲ. ಜೈಲು ಊಟ ಸೇರ್ತಾ ಇಲ್ಲ, ಮನೆ ಊಟಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಹೈಕೋರ್ಟ್ಗೆ ಹೋಗಿದ್ರು ಅವರು. ಇನ್ನು 20 ದಿನದಿಂದ ಜೈಲು ಊಟ ತಿಂದು ಬಾಯಿ ಸಪ್ಪೆ ಆಗಿದೆ. ಇದ್ದೇ ಇರುತ್ತೆ ದೊಡ್ಡ ಸ್ಟಾರ್ಗಳಿಗೆ, ಅದು ಹಾಗೆ ಆಗುತ್ತೆ. ಮನೆಯಿಂದ ಇದೇ ಊಟ ತಿಂತಾ ಇದ್ದರೆ ಆರೋಗ್ಯ ಹದಗೆಡುವ ಚಿಂತೆ ಇದೆ ಅಂಥೇಳಿ ಅವರು ಹೈಕೋರ್ಟ್ಗೆ ಮನವಿ ಮಾಡಿದರು. ಮನೆಯಿಂದ ಡ್ರೈ ಫ್ರೂಟ್ ತಂದರೂ ಕೂಡ ತಿನ್ನಲ್ಲ, ಒಳಗೆ ತಗೊಂಡೋಗೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ನೆನ್ನೆ ನೀವು ನೋಡಿದ್ರಿ. ಆಮೇಲೆ ನೆನ್ನೆ ಭೇಟಿಯಾದ ಪತ್ನಿ ಪುತ್ರರಲ್ಲಿ ಅವರು ಹೇಳ್ಕೊಂಡಿದ್ದಾರೆ, ಏನು ಬಾಯಿ ಸಪ್ಪೆ ಆಗ್ತಾ ಇದೆ ಅಂತೇಳಿ. ಇನ್ನು ಎಷ್ಟು ದಿನಗಳು ಜೈಲಲ್ಲಿ ಕಳೆಯಬೇಕು ಎನ್ನುವಂಥ ಆತಂಕ ಇದೆ. ನಾವು ಆಲ್ರೆಡಿ ಹೇಳಿದ್ದೀವಿ, 90 ದಿನಗಳ ಕಾಲ ಫಿಕ್ಸ್ ಇರ್ತಾರೆ. ಯಾಕಂದರೆ ಅಲ್ಲಿ ತನಕ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋದಿಲ್ಲ. ಆಮೇಲೆ ಇದರ ಜೊತೆ ಪ್ರತಿದಿನ ತೂಕ ಕಳೆದುಕೊಳ್ಳುತ್ತಿರುವಂಥ ದರ್ಶನ್, ತೂಕ ಕಳೆದುಕೊಂಡ್ರೆ ದೊಡ್ಡ ಸಮಸ್ಯೆ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ದರ್ಶನ್ ಆಲ್ರೆಡಿ ಸ್ವಲ್ಪ ವಿಶೇಷವಾಗಿ ದಪ್ಪವಾಗಿದ್ದರು. ಕಟೇರ ಸಿನಿಮಾ ನಂತರ ಮತ್ತು ಕ್ರಾಂತಿ ಸಿನಿಮಾದ ವೇಳೆ ನಿಜವಾಗ್ಲೂ ಭಾಳ ಸ್ಫುರದ್ರೂಪಿ ನಟ ಅವರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು.
ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.